ನಮ್ಗೆ ಅದನ್ನ ಬರೆದು ಏನೂ ಆಗಬೇಕಾಗಿರಲಿಲ್ಲ. ದಟ್ ವಾಸ್ ನಾಟ್ ಅವರ್ ಪಾರ್ಟ್ ಆಫ್ ಅವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಕಮೆಂಟ್ ಮಾಡೋರು, ಟ್ರಾಲ್ ಮಾಡೋರು ಹೋಗಿ ಸೇವ್ ಮಾಡ್ತಾರೆ. ಈಗ ಆಂಧ್ರ ಪ್ರದೇಶಲ್ಲಿ ಒಂದು ವೆಟನರಿ ಹುಡುಗಿನ ಸುಟ್ಟಾಕಿದಾಗ ಎನ್ಕೌಂಟರ್ ಮಾಡಿದ್ದಿನ ಎಲ್ಲರೂ ವಾ 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 ಅಂದರು. ಏನಾಗ್ತಾ ಇದೆ ಅನ್ನೋದು ಗೊತ್ತುಂಟ ಆ ಪೊಲೀಸ್ಗಳಿಗೆ ಇವತ್ತು ಯಾರಿಗಾದ್ರು? ವೈ ಗನ್ಸ್ ಆರ್ ಸೈಲೆಂಟ್ ಟುಡೇ? 200 ರೂಪೀಸು ಏನೋ ಎಂಟೈರ್ ಬ್ಯಾಂಗ್ಳೂರ್ದು ಅಂಡರ್ ವರ್ಲ್ಡಿಗೆ ಸಿಗ್ತಾ ಇದ್ದಿದ್ದು ಹಫ್ತಾ ಅದು. ದೇರ್ ಇಸ್ ಸೋ ಮೆನಿ ಥಿಂಗ್ಸ್ ಇವತ್ತಿನ ಸೊಸೈಟಿಲಿ ಈಸಿಯಾಗಿ ಕೆಲವುದು ಜನ ಹೇಳ್ಬಿಡ್ತಾರೆ. ಅದರ ಒಂದು ರೇಪ್ ಆದಾಗ ಇನ್ನೊಂದಾಗ ಎನ್ಕೌಂಟರ್ ಮಾಡ್ಬಿಡಿ. ದಿಸ್ ಈಸ್ ದ ನಾರ್ಮಲ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಬರುವಂತಹ ಕೂಗು. ಯಾವ್ದಾದ್ರು ಒಂದು ಕ್ರೈಮ್ ಆಗ್ತಿದ್ದಂಗೆ ಎನ್ಕೌಂಟರ್ ಮಾಡಿ. ಹ್ಯಾವ್ ಯು ಎನ್ಕೌಂಟರ್ಡ್ ಎನಿ ಎನ್ಕೌಂಟರ್ಸ್? ನೋ ಕಮೆಂಟ್ಸ್. 8-9 ವರ್ಷ ನಾನು ಕ್ರೈಮ್ ರಿಪೋರ್ಟಿಂಗ್ ಮಾಡಿದ್ದೀನಿ. I percolated inside the system, police, crime, underworld, everything. There are certain things remains off the record, and we should remain like that. ಯಾಕಂದ್ರೆ ಇದನ್ನ ನನಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದು ವಿಜೇಂದ್ರ ಅಂತ ಹೇಳ್ಬಿಟ್ಟು ಒಬ್ಬರಿದ್ರು. He was one of the best crime reporter of ಮಧುಗಿಂತ previous generation. And later he went on to work with many politicians like S.M. Krishna, Mallikarjun Kharge. Mallikarjun Kharge ಹೋಮ್ ಮಿನಿಸ್ಟರ್ ಆದಾಗ ಅವರಿದ್ದರು. ನಾನೊಂದ್ಸತಿ ಒಂದು ಮಾತು ಅವರಿಗೆ ಕೇಳಿದೆ, ವಿಜಯಣ್ಣ ನೀನು ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ನಿನಗೆ, ನೀನೊಂದು ಬುಕ್ ಬರ್ದ ಅಂದರೆ ಅದರಂಥ ಬೆಸ್ಟ್ ಸೆಲ್ಲರ್ ಯಾವುದೂ ಆಗಲ್ಲ. ಮಾತು ಹೇಳ್ದೆ. ಇವರೆಲ್ಲ ನನ್ನ ಜೊತೆ ಇಷ್ಟು ವರ್ಷ ಯಾಕಿದ್ರು, ನನ್ನ ಇಷ್ಟು ನಂಬಿದ್ದಾರೆ, ನನ್ನ ಎದುರುಗಡೆ ಏನೇನೋ ನಡೆದಿದೆ, ನಾನು ಅದು ನನ್ನ ಜೊತೆನೇ ಸಹಾಯಕ್ಕೆ ಬಿಡಬೇಕು. ಯಾಕೆಂದ್ರೆ ಆ ನಂಬಿಕೆನ ನಾನು ಉಳಿಸ್ಕೋಬೇಕು. ಸೊ ದೇರ್ ಆರ್ ಸರ್ಟನ್ ಥಿಂಗ್ಸ್ ವೆನ್ ಯು ಕಾಲ್ ಎನ್ಕೌಂಟರ್, ಎ ಲಾಟ್ ಆಫ್ ಥಿಂಗ್ಸ್ ವಿ ವುಡ್ ಬಿ ನೋಯಿಂಗ್. ಒಬ್ಬ ರಿಪೋರ್ಟರು, ನಮ್ಮ ಜನರೇಷನ್ ರಿಪೋರ್ಟರ್, ನಾವು ಬರಿತಾ ಇದ್ದಿದ್ದು 1/10 ಆಫ್ ವಾಟ್ ವಿ ನ್ಯೂ, ಓನ್ಲಿ 10%. 90% things it used to be stored somewhere in our hard disk. ಇವತ್ತಿಗೂ ಯಾವ್ದಾದ್ರು ಒಂದು ಕತೆ ಹೇಳಬೇಕು ಅಂದ್ರೆ ಸರ್ ಇದನ್ನೆಲ್ಲ ಯಾರು ಬರೀಲಿಲ್ಲ, ಯಾಕಂದ್ರೆ ನಾವು ಮಾತ್ರ ಅಲ್ಲಿದ್ವಿ. ಯಾಕಂದ್ರೆ ವಿ ಹ್ಯಾಡ್ ಎ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಎನ್ಕೌಂಟರ್ ಅನ್ನೋದು ತುಂಬಾ ಈಸಿಯಾಗಿ ಹೇಳ್ತಾರೆ, ಆದ್ರೆ ಎನ್ಕೌಂಟರ್ ಮಾಡಿದವರು ಸತ್ತೋಗ್ತಾರೆ. ದಟ್ ಮೇ ಬಿ ಎ ಕ್ರೈಮ್ ಅಂಡ್ ಪನಿಷ್ಮೆಂಟ್. ಆದರೆ ಆ ಎನ್ಕೌಂಟರ್ ಮಾಡ್ತಾರಲ್ಲ, ಅವ್ರನ್ನ ಯಾರು ಸೇವ್ ಮಾಡ್ತಾರಂತೆ? ಅವರು ನಾಳೆ ಹ್ಯೂಮನ್ ರೈಟ್ ಕಮಿಷನ್ನು, ಕೋರ್ಟ್ಗಳನ್ನ ಫೇಸ್ ಮಾಡ್ತಾರಲ್ಲ, ಅವಾಗ ಈ ಡಿಜಿಟಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋರು, ಟ್ರಾಲ್ ಮಾಡೋರು ಹೋಗಿ ಸೇವ್ ಮಾಡ್ತಾರೆ. ಈಗ ಆಂಧ್ರ ಪ್ರದೇಶಲ್ಲಿ ಒಂದು ವೆಟನರಿ ಹುಡುಗಿನ ಸುಟ್ಟಾಕಿದಾಗ ಎನ್ಕೌಂಟರ್ ಮಾಡಿದ್ದಿನ ಎಲ್ಲರೂ ವಾ 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 ಅಂದರು. ಏನಾಗ್ತಾ ಇದೆ ಅನ್ನೋದು ಗೊತ್ತುಂಟ ಆ ಪೊಲೀಸ್ಗಳಿಗೆ ಇವತ್ತು ಯಾರಿಗಾದ್ರು? ವೈ ಗನ್ಸ್ ಆರ್ ಸೈಲೆಂಟ್ ಟುಡೇ? ದಟ್ ಜನರೇಷನ್ ಯೂಸ್ ಟು ಸೇವ್ ದೆಮ್. ಅವ್ರು ಹೆಂಗೆ ಕೇಸ್ ಬಿಲ್ಡ್ ಮಾಡ್ಕೊಂಡ್ ಬರ್ತಾರೆ, ಜರ್ನಲಿಸ್ಟ್ಗಳು ತುಂಬಾ ಜನ ಕೇಸ್ ಬಿಲ್ಡ್ ಮಾಡ್ತಾ ಇದ್ರು. ನಮ್ಮ ಪ್ರಿವಿಯಸ್ ಜನರೇಷನಲ್ಲೂ ತುಂಬ ಎನ್ಕೌಂಟರ್ಸ್ ಆಗಿದೆ. ನಮ್ಮ ಜನರೇಷನಲ್ಲೂ ತುಂಬ ಜನರ ಎನ್ಕೌಂಟರ್ಸ್ ನಾನು ನೋಡಿದ್ದೀನಿ ನಾನು. ಬಟ್ ವೆನ್ ದ ಕಾಸ್ ವಾಸ್ ರೈಟ್, ದೇ ಹ್ಯಾಡ್ ದ ಬ್ಯಾಕ್ ಆಫ್ ದ ಮೀಡಿಯಾ. ವಿ ನೆವರ್ supported any lockup deaths. But when it was encounter, we used to go personally, every reporter we used to go. Encounter andre we used to background check ಮಾಡ್ತಾ ಇದ್ರು.
Because encounter is a real big thing. The police will be taking law into his hand. For taking law into his hand, he is answerable in different ಇದು. Our superiors ಏನಾದ್ರು will they accept that responsibility? But I knew couple of officers who literally backed. I can tell you in one of the case, ಹರ್ಷ ಹೋಟ್ಲ್ ಹತ್ರ ಒಂದು ಇದಾದಾಗ, the then police commissioner, I don't want to name him, ಇಬ್ರು they were shot dead near ಹರ್ಷ ಹೋಟೆಲ್. There was a huge rioting and 3-4 ಇದು ಆಗಿತ್ತು. ಅವ್ರು ಸರ್ವಿಸ್ ರಿವಾಲ್ವರ್ ಇಂದ ಎತ್ತು ದಾಡ್ ಅಂತ ಬಿಟ್ಟು ಹೊಡೆದೇ ಬಿಟ್ರು. ಏನಿಲ್ಲ, ಆನ್ ದ ಸ್ಪಾಟ್ ಇನ್ ಫ್ರಂಟ್ ಆಫ್ ಮೀಡಿಯಾ, ದೋಸ್ ಡೇಸ್, ಇವಾಗ ಇದೆಲ್ಲ ಇರಲ್ಲ, ಫೋಟೋಗ್ರಾಫರ್ಸ್ ಮುಂದೆನೆ ಚೆಕ್ ಬರ್ದ್ಬಿಟ್ಟು ರಿವಾರ್ಡ್ ಕೊಟ್ಬಿಟ್ಟು ಹೋದ್ರು. ಇವತ್ತು ಯಾರು ಕೊಟ್ಬಿಡ್ಲಿ ನೋಡೋಣ ಅಂತ. ತುಂಬಾ ಸುಲಭ ಎನ್ಕೌಂಟರ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ರಿಪ್ರಿಕೇಶನ್ಸ್. ಯು ಹ್ಯಾವ್ ಟು ಥಿಂಕ್ ಆಲ್ ದ ಆಂಗಲ್ಸ್. It cannot be a solution, I agree, but in certain cases, it was inevitable. ಅಂಡರ್ ವರ್ಲ್ಡ್ ಅನ್ನೋದು ಹೆಂಗಿತ್ತು? ಈಗಿನ ಬ್ಯಾಂಗ್ಳೂರ್ ಅಂಡರ್ ವರ್ಲ್ಡ್ ಹೇಗ್ ನಡೀತಾ ಇತ್ತು ಆಗಿನ ಇಷ್ಟೊಂದು? See, it evolved over a period of time. It's very interesting. ಯಾಕಂದ್ರೆ ನಮ್ಮ ಜನರೇಷನ್ ಅಲ್ಲಿ, ಅಟ್ಲೀಸ್ಟ್ ನಾನಂತೂ ಐ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ಹೌ ಇಟ್ ಇವಾಲ್ವ್ಡ್ ಅಂತ. ಸೊ ವಿ ಯೂಸ್ ಟು ಹ್ಯಾವ್ ಎ ಲಾಟ್ ಆಫ್ ದಿಸ್ ಆಂಟಿ ರೌಡಿ ಸ್ಕ್ವಾಡ್ ಅಂತಲೇ ಒಂದಿತ್ತು ಆಗ. ನಿಮ್ಮ CCB ಥರನೇ ಒಂದು ಆಂಟಿ ರೌಡಿ ಸ್ಕ್ವಾಡ್ ಅಂತ, ಬರೀ ರೌಡೀಸ್ನೇ ಇದು ಮಾಡೋಕ್ಕೆ. ಸಿ ದೋಸ್ ಟೈಮ್ಸ್ ಬ್ಯಾಂಗ್ಳೂರ್ ಹ್ಯಾಡ್ 86 police stations and I think 3 outposts. ಓನ್ಲಿ 3. ಇಲ್ಲಿ KP ಅಗ್ರಹಾರ ಒಂದು ಔಟ್ಪೋಸ್ಟ್ ಇತ್ತು, ಇನ್ನೊಂದು ವಿಕ್ಟೋರಿಯಾನೋ ಬೌರಿಂಗೋ ಒಂದು, ವಿಕ್ಟೋರಿಯಾ ಇರ್ಬೇಕು, ಯಾವುದೋ ಒಂದು ಔಟ್ಪೋಸ್ಟ್ ಇತ್ತು. ದೆನ್ ಒನ್ ಮೋರ್ ಸ್ಮಾಲ್ ಔಟ್ಪೋಸ್ಟ್ ವಾಸ್ ಹ್ಯಾಂಡಲ್ಡ್ ಬೈ ಯಾವ್ದಾದ್ರು KP ಅಗ್ರಹಾರ ಮಾಗಡಿ ಇದಕ್ಕೆ ಬರೋದು. ಹೆಡ್ ಕಾನ್ಸ್ಟೇಬಲ್ ವುಡ್ ಬಿ ಇನ್ ಚಾರ್ಜ್, ನಾಟ್ ಇವನ್ ಸಬ್ ಇನ್ಸ್ಪೆಕ್ಟರ್. ಸೊ ಅಲ್ಲಿ ಸ್ವಲ್ಪ ಕ್ರೈಮ್ ಜಾಸ್ತಿ ಇತ್ತು ಅಂತೆ. ಆಗ ಅಂಡರ್ ವರ್ಲ್ಡ್ ಅಂದ್ರೆ, ಸಿ ಇಫ್ ಯು ರಿಯಲಿ ಸಿ ಹೌ ಇಟ್ ಇವಾಲ್ವ್ಡ್ ಅಂದ್ರೆ, ಇನ್ ಲೇಟ್ 60s, ಕೊಡಗೇಹಳ್ಳಿ ಮುನೇಗೌಡ, he was the first proclaimed underworld dawn of Bangalore. ಅಲ್ಲಿವರೆಗೆ ಅಂಡರ್ವರ್ಲ್ಡ್ ಡಾನ್ ಅಂತ ಯಾರು ಸಿಂಗಲ್ ಪರ್ಸನ್ ಪ್ರೊಕ್ಲೇಮ್ ಆಗಿರಲಿಲ್ಲ. ಸೊ ಅವನ್ನ ಫಸ್ಟ್ ಪ್ರೊಕ್ಲೇಮ್ ಮಾಡಿದ್ರು. ಹಾಗೆಲ್ಲ ಏನು, ಸೈಕಲ್ ಸ್ಟ್ಯಾಂಡ್, ಶರಾಬ್ ಅಂಗಡಿ, ಬ್ರಾಥೆಲ್ಸ್. ಸೊ ಅಲ್ಲಿಂದೆಲ್ಲ ಅವನಿಗೆ ದಿನಕ್ಕೆ ಎಷ್ಟು, somebody told me, I felt it was so funny. ಅವನಿಗೆ ತಿಂಗಳಿಗೆ ಇವು 3ರಿಂದ ಸೇರಿ 150 ರೂಪಾಯಿ ಬರಬೇಕಿತ್ತಂತೆ. ತಿಂಗಳಿಗೆ 150? ತಿಂಗಳಿಗೆ 150 ರೂಪಾಯಿ ಅವನಿಗೆ ಬರಬೇಕು. ಅವನ ಶಿಷ್ಯಂತರಿಗೆ ಸ್ವಲ್ಪ ಕಡಿಮೆ. ಸೊ ಅದೆಲ್ಲ ಸೇರಿಬಿಟ್ಟು ಒಂದು ತಿಂಗಳಿಗೆ 250 ರೂಪಾಯಿನೂ ಮೀರ್ತಿರ್ಲಿಲ್ಲ ಅಂತೆ. ಆ್ಯಂಡ್ ದಟ್ ವಾಸ್ ಅ ಬಿಗ್ ಮನಿ. 1960s, ಲೇಟ್ 60s. 200 ರೂಪೀಸು ಏನೋ ಎಂಟೈರ್ ಬ್ಯಾಂಗ್ಳೂರ್ದು ಅಂಡರ್ ವರ್ಲ್ಡ್ಗೆ ಸಿಗ್ತಾ ಇದ್ದಿದ್ದು ಹಫ್ತಾ ಅದು. ಸೊ ನೆಕ್ಸ್ಟ್ ಕೇಮ್ ಕೊತ್ವಾಲ್ ಅಂಡ್ ಜಯರಾಜ್. ದೇ ಸ್ಟಾರ್ಟೆಡ್ ಆಸ್ ಪಾರ್ಟ್ನರ್ಸ್, ದೇ ಫೆಲ್ ಅಪಾರ್ಟ್. ನಾನು ಬರೋ ಹೊತ್ತಿಗೆ ಕೊತ್ವಾಲ್ ವಾಸ್ ಮರ್ಡರ್ಡ್ ಲಾಂಗ್ ಬ್ಯಾಕ್. ಜಯರಾಜ್ ನಾನು ಬರೋಕ್ಕಿಂತ 2 ವರ್ಷದ ಮುಂಚೆ ಇದರಲ್ಲಿ ಮರ್ಡರ್ ಆದ್ರು. ನಾವು ಬರೋ ಹೊತ್ತಿಗೆ ಒಂಥರ ಡಿಫ್ರೆಂಟ್ ಆಗಿತ್ತು. ಸೊ ಅಂಡರ್ ವರ್ಲ್ಡ್ ವಾಸ್ ಮೇನ್ಲಿ ಇಂಟು, ಅವಾಗ ಲೈವ್ ಬ್ಯಾಂಡ್ಸ್ ಇತ್ತು. ಸೊ ಈ ಸೈಕಲ್ ಸ್ಟ್ಯಾಂಡಿಂದ ಮೂವ್ ಆಗಿದ್ರು. ಸೊ ಸೈಕಲ್ ಸ್ಟ್ಯಾಂಡ್ ವಾಸ್ ನಾಟ್ ದೇರ್. ಸೊ ದಟ್ ವಾಸ್ ದೇರ್ ಫಾರ್ ಲಾಂಗ್ ಟೈಮ್ ಅಂತ, ಸೈಕಲ್ ಸ್ಟ್ಯಾಂಡ್ ಮಾಫಿಯಾ. ಸೊ ಸೈಕಲ್ ಸ್ಟ್ಯಾಂಡಿಂದ ಮೂವ್ ಆಗಿ ದೇರ್ ಯೂಸ್ ಟು ಬಿ ಲೈವ್ ಬ್ಯಾಂಡ್ಸ್ ಇತ್ತು. ಆಮೇಲೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಆ್ಯಂಡ್ ವೈನ್ ಶಾಪ್ಸು. ಅದಾದ್ಮೇಲಿಂದ ಸ್ಲೋ ಆಗಿ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಆಗಿತ್ತು. ಲೇಔಟ್ ಮಂಜಾ ಅಂತೆಲ್ಲ ಇದ್ರು. ನಾವು ಇದಾದಾಗ ನೀವು ಗಾಟ್ ಮರ್ಡರ್. Oil adulteration had become a big business. Oil Kumar. And with murder of Jairaj, the guns had come into Bangalore underworld. Muthaprai, thanks to Muthaprai. So Bombay in the influence ittu. They had a lot of interest on controlling the real estate here. And everyone knew one day, ನಮಗೆ ಮಾತ್ರ ಗೊತ್ತಿರಲಿಲ್ಲ, ಗೊತ್ತಾಗಿದ್ದಿರೋ ಒಂದು 5 ಎಕರೆ ಎಲ್ಲರೂ ತಗೊಂಡು ಇಟ್ಕೊಳ್ತಿದ್ವಿ. ಅಷ್ಟು ಚೀಪಾಗಿ ಅವೈಲಬಲ್ ಇತ್ತು ಆಗ, ಆಯ್ತಾ.
So everyone, this underworld people, they knew that Bangalore is going to grow. ಸೊ ರಿಯಲ್ ಎಸ್ಟೇಟಿಗೆ ಕೈ ಹಾಕ್ತಾ ಇದ್ರು ಎಲ್ಲರೂ. ಸೊ ಆ ಕಡೆ ಒಂದು ಕಡೆಯಿಂದ ಇನ್ನೊಂದು ಡಿವೈಡ್ ಬಂತು ಆಗ. ಮುತ್ತಪ್ರೈ ಆ್ಯಂಡ್ ಕೋ ಹೂ ಹ್ಯಾಡ್ ದ ಬಾಂಬೆ ಬ್ಯಾಕಿಂಗ್, ದೇವರ್ ಕೋಸ್ಟಲ್ ಮಂಗಳೂರು ಕಡೆದು ಅಂಡರ್ವರ್ಲ್ಡ್. ಇಲ್ಲಿ ಆವಾಗ ಜೇಡ್ರಳ್ಳಿ ಕೃಷ್ಣಪ್ಪ ಇಲ್ಲಿದೆಲ್ಲ ಗ್ಯಾಂಗ್ ಇತ್ತಲ್ಲ, ಅಗ್ನಿ ಶ್ರೀಧರು ಇವ್ರದೆಲ್ಲ ಟ್ರೆಡಿಷನಲಿ ಜಯರಾಜ ಕೊತ್ವಾಲ್ ಇದು ಅವ್ರದ್ದೊಂದು ಬ್ಯಾಂಗ್ಳೂರ್ ಲೋಕಲ್ಸ್ ಅಂತ ಹೇಳ್ಬಿಟ್ಟು. ಸೊ ಅದೊಂದು ಡಿವೈಡ್ ಆಯಿತು. ಸೊ ಅವರವರೇ ಹೊಡೆದಾಡ್ಕೊಂಡಿರ್ತಿದ್ರೆ ಹೊರತು ಅಷ್ಟು ಈಸಿಯಾಗಿ ಪಬ್ಲಿಕ್ ಮೇಲೆ ಏನು ಬೀಳ್ತಾ ಇರಲಿಲ್ಲ. ಆ್ಯಂಡ್ ಅವರೆಲ್ಲ ತುಂಬ ಅದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ಸ್. ಆ್ಯಂಡ್ ಎಸ್ಪೆಷಲಿ ಆಗಿನ ಕಾಲದಲ್ಲೆಲ್ಲ ಸ್ವಲ್ಪ ಹುಡುಗಿಯರನ್ನ ಮೈ ಯಾರಾದರೂ ಮುಟ್ಟಿದ್ರು ಅಂದರೆ ಅಂಡರ್ವರ್ಲ್ಡ್ ಅವರು ದೇ ಯೂಸ್ ಟು ಟೇಕ್ ಡೈರೆಕ್ಟ್ ಆ್ಯಕ್ಷನ್. ಯಾವನಾದ್ರೂ ಆ್ಯಸಿಡ್ ಹಚ್ಬಿಟ್ಟು ಜೈಲಿಗೆ ಹೋದಂದ್ರೆ ಅವ್ನು ವಾಪಸ್ ಬರೋ ಹೊತ್ತಿಗೆ ಅವನ ಲೈಫಲ್ಲಿ ಕೈ ಕಾಲು ಆಡ್ಸೋಕ್ಕಾಗದೆ ಇರೋಂಗೆ ಮುರಿದ್ಬಿಟ್ಟೆ ಕಳಿಸ್ತಿದ್ರು. ಇದು ಸುಮ್ಮನೆ ಬಿಡ್ತಾ ಇರಲಿಲ್ಲ. ಈವನ್ ಬಲರಾಮ್ ವಾಸ್ ನಟೋರಿಯಸ್ ಫಾರ್ ದಟ್. ಜೈಲಿಗೆ ಹೋದವರಲ್ಲಿ ನಿನ್ನ ಕೇಸ್ ಯಾವುದು ಅಂತ ಕೇಳ್ತಿದ್ದ. ಯಾವುದೇ ಹುಡುಗಿಯರ ಕೇಸಲ್ಲಿ ಹೋದ ಅಂದರೆ ಅವನು ಅವನ ಶಿಷ್ಯಂದಿರು ಇವನು ಜೈಲಲ್ಲಿ ಇದ್ದಾಗ ಏನಾರು ಆ ಥರದವ್ರು ಯಾರು ಹೋಗ್ಬಿಟ್ರೆ ಅವ್ರದ್ದು ಕೈ ಕಾಲು ಎಲ್ಲ ಮಲ್ಟಿಪಲ್ ಫ್ರ್ಯಾಕ್ಚರ್ಸ್. ಅವ್ರು ರೆಡಿಯಾಗಿ ವಾಪಸ್ ಬಂದಾಗ ಮತ್ತೆ ಮುರಿದು ಕಳಿಸೋರು, ಆ ಲೆವೆಲಿಗೆ ಹೊಡೆಯೋರು ಹಿಡ್ಕೊಂಡು. ಸೊ ಅದನ್ನ ನಾವು ಸುದ್ದಿ ಮಾಡ್ತಿರ್ಲಿಲ್ಲ. ವಿ ಯೂಸ್ ಟು ಬಿ ಹ್ಯಾಪಿ. ಗೊತ್ತಾದ್ರೂ ಸುದ್ದಿ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ವಿ ಥಾಟ್ ಇಟ್ ವಾಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನಾವು ನಮಗೆ ಅವೆಲ್ಲ ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ಟೆಲಿವಿಷನ್ ವೆನ್ ಇಟ್ ಸ್ಟಾರ್ಟೆಡ್ ಶೋಯಿಂಗ್ ಲೈವ್. ನಮಗೆ ನಾವು ರಾತ್ರಿ ಡೆಡ್ಲೈನ್ ಮುಗಿಯಿತು ಅಂದರೆ ನಮಗೆ ಸಿಟಿ ಎಡಿಷನ್ಗೆ 11 ಗಂಟೆ ಡೆಡ್ಲೈನ್, 11:30 ಮ್ಯಾಕ್ಸಿಮಮ್, ಏನು ಕೊಡಬೇಡ ಅಂದ್ಬಿಡ್ತಿದ್ರು ನಮ್ಗೆ. ಅದು ಇಟ್ ಯೂಸ್ ಟು ಯಾವುದೋ 1-2 ಎಕ್ಸ್ಟ್ರಾರ್ಡಿನರಿ ಕೇಸಲ್ಲಿ ವಿ ಯೂಸ್ ಟು ಸ್ಟಾಪ್ ದ ಎಡಿಷನ್ಸ್, ಅದರ್ವೈಸ್ ಇಟ್ ವುಡ್. ಈಗೇನಿಲ್ಲ, ಆನ್ಲೈನ್ ಯಾವಾಗಲೂ ಹೊಡಿತಾ ಇರ್ತಾರೆ. ಮತ್ತು ಇವಾಗ ಕಾಂಪಿಟೇಷನ್ ಎಷ್ಟು ಹೆವಿ ಆಗಿದೆ ಅಂದರೆ ಸೋ ಮೆನಿ ಮಲ್ಟಿಪಲ್ ಚಾನಲ್ಸ್. ಅವ್ರಿಗೆ ಅವನ್ನ ಬಿಟ್ಟು ನಾವು ಕೊಡಬೇಕು. ನಮಗೆ ಆ ಥರ ಇರಲಿಲ್ಲ. ನಮಗೆ ಒಂದು ಸತಿ ಇಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡ್ತಿದ್ವಿ ಇದು ಹಿಂಗಾಗಿದೆ ಏನು ಮಾಡೋದು. ಈವನ್ ವಿ ಯೂಸ್ ಟು ಬಿ ಜಡ್ಜ್ಮೆಂಟಲ್ ವೆದರ್ ಟು ಗಿವ್ ಲೈಕ್ ದಿಸ್ ಆರ್ ನಾಟ್ ಅಂತ. ಆ್ಯಂಡ್ ವಿ ಯೂಸ್ ಟು ಬಿ ಯುನಾನಿಮಸ್ ಇನ್ ಅವರ್ ಒಪಿನಿಯನ್. ಎವ್ರಿ ರಿಪೋರ್ಟರ್ ಆಫ್ ಆಲ್ ದ ಪೇಪರ್ಸ್, 5 ಕನ್ನಡ ಪೇಪರು, 4 ಇಂಗ್ಲಿಷ್ ಪೇಪರ್, 6 ಕನ್ನಡ ಪೇಪರು, 4 ಇಂಗ್ಲಿಷ್ ಪೇಪರು, 2 ಈವ್ನಿಂಗ್ ಪೇಪರು, ಸಂಜೆವಾಣಿ ಈ ಸಂಜೆ. ಒಂದು ಸತಿ ಸುದ್ದಿ ಹಿಂಗೆ ಹೋಗುತ್ತೆ ಅನ್ನೋದಿದ್ರೆ ಯುನಾನಿಮಸ್ ಪಟ್ ಅಂತ ಹೇಳ್ಬಿಟ್ಟು ಅದು ಯಾರ ಕಡೆ ಬೇಕಾರಾಗಿರ್ಬೋದು, ಪೊಲೀಸ್ ಕಡೆ ಬೇಕಾರಾಗಿರ್ಬೋದು, ರೌಡಿ ಕಡೆ ಬೇಕಾರಾಗಿರ್ಬೋದು. ಪೊಲೀಸ್ ಮಿಸ್ಟೇಕ್ ಇಂದು ರೌಡಿ ಕರೆಕ್ಟ್ ಆಗಿದ್ದಂಥದ್ದು ಯಾವ್ದಾದ್ರು ಇದೆಯಾ? ಐ ಥಿಂಕ್ ವಿ ಹ್ಯಾವ್ ಟೇಕನ್ ಅಪ್ ಸಮ್ ಕೇಸಸ್ ಲೈಕ್ ದಟ್ ಆ್ಯಕ್ಚುಲಿ. ಅದು ಎಲ್ಲ ಬಟ್ ಸಣ್ಣದು ಟ್ರಿವಿಯಲ್, ಅವೆಲ್ಲ ಟ್ರಿವಿಯಲ್ ಕೇಸಸ್. ಸೊ ನಾಟ್ ಸೋ ಬಿಗ್. ಬಟ್ ಅಷ್ಟೊಂದು ಕಾನ್ಫ್ಲಿಕ್ಟಿಗೆ ಅವ್ರ ಪೊಲೀಸ್ ಜೊತೆ ಇಳಿತಿರ್ಲಿಲ್ಲ. ಸ್ವಲ್ಪ ಹೆದರಿಕೆ ಆಯಿತು, ಯಾಕೆಂದ್ರೆ ಇನ್ನೂ ಗನ್ಸ್ ಫಾರ್ ಫೈರಿಂಗ್ ಅಲ್ಲ, ಗನ್ಸ್ ಫಾರ್ ಫೈರಿಂಗ್. ಮತ್ತು ಅವ್ರವ್ರ ಗ್ರೂಪ್ಗಳಲ್ಲೇ ಎಷ್ಟೋ ಸತಿ ಪೊಲೀಸ್ಗಳು ಈ ಗ್ರೂಪ್ ಅವರಿಗೆ ಎತ್ತಲಾಗಿ ಅಂದ್ಬಿಡೋರು. ವೇರ್ ಇಸ್ ದ ಪ್ರೂಫ್? ಈಗ ನಾನು ಹೇಳ್ತಿದ್ದೀನ, ಅದಕ್ಕೆ ಎಲ್ಲಿದೆ ಪ್ರೂಫ್? ಎತ್ಬಿಡು ಅಂದ್ರೆ ಅವನು ಹೋಗಿ ಎತ್ತುತ್ತಿದ್ದ. ಅವನಿಗೆ ಇವರೇ ಪ್ರೊಟೆಕ್ಷನ್ ಕೊಟ್ಬಿಟ್ಟು ಒಂದು ಸ್ವಲ್ಪ ದಿನ ಒಳಗೆ ಕಳಿಸ್ಬಿಟ್ಟು ಆಮೇಲೆ ಬಿಟ್ಟು ಕಳಿಸೋರು. ಬರೋ ಹೊತ್ತಿಗೆ ಇನ್ನೂ ದೊಡ್ಡ ರೌಡಿ ಆಗಿರ್ತಿದ್ದ. ಅವನ ಮುಂದೆ ಎತ್ಕೊಂಡ್ರೆ ಆಯಿತು ಅಂದ್ಕೊಂಡು ಸುಮ್ಮನೆ ಬಿಟ್ಬಿಡೋರು. ದಟ್ ಆಲ್ಸೋ ಯೂಸ್ ಟು ಹ್ಯಾಪನ್. ಸೊ ದಟ್ ವಾಸ್ ಎ ರಿಯಾಲಿಟಿ. ಒಬ್ರ ಮೇಲೆ ಇನ್ನೊಬ್ರನ್ನ ಇದು ಮಾಡ್ತಾ ಇದ್ರು. ದಟ್ ವಾಸ್ ಎ ರಿಯಾಲಿಟಿ, ವಿ ನ್ಯೂ ಇಟ್. ಬಟ್ ನಮ್ಮ ಹತ್ರ ಏನು ಪ್ರೂಫ್ ಇರಲಿಲ್ಲ, ಮತ್ತು ನಮ್ಗೆ ಅದನ್ನ ಬರೆದು ಏನೂ ಆಗಬೇಕಾಗಿರಲಿಲ್ಲ. ದಟ್ ವಾಸ್ ನಾಟ್ ಅವರ್ ಪಾರ್ಟ್ ಆಫ್ ಅವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ.